ಇಲ್ಲಿ ಜಾಸ್ತಿ ಊಟಗಾರ ಅಂತ ಮಾಡಾತೀನಿ, ಆದ್ರೆ ಏನ್ ಮಾಡ್ಲಿ, ಎಲ್ಲಿ ಕೇಬಲ್ ಹರಿದಿದೆ ಅಂತ ಹೇಳಿ ನೋಡಾತೀನಿ. ಮತ್ತ ಕೇಬಲ್ ಆದ್ರೆ ಇಲ್ಲಿ ಚೆನ್ನಾಗಿರಲ್ಲ. ಓನರ್ ಮತ್ತ ಕೂಕೋನ ಸ್ಟಾರ್ಟ್ ಮಾಡ್ದಾರ. ಸ್ವಲ್ಪ ನಂದು ಮೂಮೆಂಟ್ ಹಿಂದೆ ಸ್ವಲ್ಪ ಈ ತರ ಮೂವ್ಮೆಂಟ್ ಆಗತ್ತೆ, ಅಂದ್ರೆ ಹಿಂದೆ ಮುಂದೆ ಈ ತರ ಆಗತೈತಿ. ನಾನು ಯಾಕಂದ್ರೆ ಸ್ವಲ್ಪ ಫುಲ್ ಮಾಡೋ ಮುಂಚೆ ಡೌನ್ ಆಗೇ ಆಗ್ತದೆ ಬಾಡಿ ಅದ. ಮತ್ತೆ ಬಿಡೋ ಮುಂಚೆ ನಾನು ಸ್ವಲ್ಪ ಸ್ಟ್ರೆಚ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಯಾಕಂದ್ರೆ ಮುಂದ್ಗಡೆ ಹೋದಂದ್ರೆ ಪೂರ್ತಿ ನಂಗೆ ಸ್ಟ್ರೆಚ್ ಫೀಲ್ ಆಗತ್ತಿದೆ. ಇಲ್ಲಿ ಚೆನ್ನಾಗಿ ಓಪನ್ ಎದುರುಗತಿ ಆಗತ್ತದೆ. ಅದು ಸ್ವಲ್ಪ ನಾನು ಆ ತರ ಮಾಡತ್ತೀನಿ. ಮತ್ತೊಂದ್ ಸೆಟ್ ಐತಿ, ವೇಟ್ ಜಾಸ್ತಿ ಮಾಡ್ಕೋಬೇಕು, ಅದು ಜಾಸ್ತಿ ಹಾಕ್ಬೇಕು ಅಂತ ಅನ್ಸೋದಿದೆ. ಆದ್ರೆ ಎಲ್ಲಿ ಕೇಬಲ್ ಹರಿತಿದೆ ಅಂತ ಹೇಳಿ ಸ್ವಲ್ಪ ಒಂದ್ ಕಡೆಯಿಂದ ಭಯ ಆಗತೈತಿ. ಅಲ್ಲಿ ಇನ್ನೊಂದ್ ಸೆಟ್ ಐತಿ. ಇವಾಗ ಸ್ವಲ್ಪ ಮಾಡಿದೆ, ಇವಾಗ ಸ್ವಲ್ಪ ಲೇಟ್ ಆದ. ಇಲ್ಲಿ ಸ್ವಲ್ಪ ಆಯ್ತು. ಇದು 3 ಸೆಟ್ ಮಾಡಾತ. ಇವತ್ತು ಸ್ವಲ್ಪ ಅಣ್ಣನ ಕೂಡ ಮಾತಾಡಿದ್ ಜಾಸ್ತಿ ಆತ. ನಾ ಅಣ್ಣ ಬಂದಾಗ ತುಂಬಾ ಜೋಕ್ ಮಾಡ್ತಾ ಇರ್ತೇನೆ. ಅಣ್ಣ ಊಟ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಮತ್ತೆ ನನಗೆ ಮಾತಾಡ್ಲಿಕ್ಕೆ ಯಾರು ಸಿಗಲ್ಲ ಇಲ್ಲಿ. ಅವ್ನು ಸ್ವಲ್ಪ ಇಲ್ಲಿ ಮಿಷನ್ ಏನಾದ್ರು ಕಂಪ್ಲೇಂಟ್ ಇದ್ರೆ ಬರ್ತಾರೆ ಸರಿ ಮಾಡ್ಲಿಕ್ಕೆ. ಅದ್ರ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಅಲ್ಲ, ಅಣ್ಣಗೆ ಹಿಂದಿ ಬರಲ್ಲ. ನನಗೆ ಸ್ವಲ್ಪ ಅರ್ಥ ಆಕೈತೆ ಅವ್ರ ಲ್ಯಾಂಗ್ವೇಜ್,
ಆದ್ರೂ ಅರ್ಥ ಆಗಲ್ ತರ ಮಾಡ್ತೇನೆ ನಾನು. ಸ್ವಲ್ಪ ತಲೆ ತಿಂತಾ ಇರ್ತೇನೆ ಅವನು ಯಾವಾಗನ ಬಂದಾಗ. Last one. ಇನ್ನೊಂದು ಲಾಸ್ಟ್ ಸಟ್. ಇನ್ನು ಸ್ವಲ್ಪ ಮಾಡೋ ಮುಂಚೆ ಸ್ವಲ್ಪ ಇಲ್ಲಿ ಒತ್ತು ಹೊಟ್ಟಿ ಮೇಲೆ ಸ್ವಲ್ಪ ಇನ್ನೊಂದು 5 kg ಜಾಸ್ತಿ ಮಾಡ್ತೇನೆ. ಯಾಕಂದ್ರೆ ಇವಾಗ 15 ರೆಪಿಟೇಷನ್ ಮಾಡಲ್ಲ, 10 ರೆಪಿಟೇಷನ್ ಮಾಡ್ಲಿಕ್ಕೆ ನೋಡ್ತೇನೆ. ಅಷ್ಟ ಸಾಕ. 5 kg ಬೇಡ, 10 kg. ಆಯ್ತು, ಇವತ್ತಿಂದ ಬ್ಯಾಗ್ ರೋಡ್ ಮುಗಿತ. ಇವಾಗ ಬ್ಯಾಗ್ ಸ್ವಲ್ಪ ಪಂಪ್ ಚೆಕ್ ಮಾಡೋಣ ಯಾವ ಥರ ಬಂದೈತೆ ಅಂತೇಳಿ. ಪೂಜೆ ಮಾಡಾಕತ್ತಿಲ್ಲ. ಆಯ್ತು, ಮುಗಿತು ಇವತ್ತಿನ ವರ್ಕೌಟ್.
ಇವತ್ತಿನ ಬ್ಯಾಕ್ ವರ್ಕೌಟ್ ಮುಗೀತ. ಸ್ವಲ್ಪ ಅಷ್ಟೊಂದು ಪೋಸಿಂಗ್ ಮಾಡಕ್ಕೂ ಆಗ್ತಾ ಇಲ್ಲ ಕರೆಕ್ಟಾಗಿ, ಸಾಕಾಗತೈತಿ. ಅದ್ರಲ್ಲಿ ಒಂದು ಇವತ್ತು ಅದು ಏನದ ಇಲ್ಲಿ ಸ್ವಲ್ಪ ಏನಾದ್ರೂ ಮಿಷನ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಏನೋ ಸ್ವಲ್ಪ ಹಾಳಾದ್ರೂ ಒಬ್ಬ ಅದನ್ನ ಕರೆಕ್ಟ್ ಮಾಡ್ಲಿಕ್ಕೆ ಬರ್ತಾನೆ ಇಲ್ಲಿ. ನಾನು ಅವಾಗ ಒಂದು 4 ತಿಂಗಳಿಂದ ಏನು ನೋಡಿದ್ದೆ, ಅವಾಗ ಸ್ವಲ್ಪ ಅವ್ನ ಕೂಡ ಮಾತಾಡಿದ್ದೆ. ಅವ ಇವತ್ತು ಬಂದಿದ್ದ. ಅವಾಗ ಕನ್ನಡ ಬರೋಲ್ಲ, ಕನ್ನಡ ಅಲ್ಲ ಹಿಂದಿ ಬರೋದಿಲ್ಲ ಅವಂಗ. ಅವ ಏನೇನು ಹೇಳ್ತಾ ಇರ್ತಾನೆ, ನನಗೆ ಮಲಯಾಳಂ ಅರ್ಥ ಆಗುತ್ತೆ, ಆದ್ರೂ ಅರ್ಥ ಆಗಿಲ್ಲ ಅಂತ ಮಾಡ್ತಾ ಇರ್ತೇನೆ. ನಾನು ಸ್ವಲ್ಪ ಜಾಸ್ತಿ ತಲೆ ತಿಂತೇನೆ ಅವನ್ನ, ಸ್ವಲ್ಪ ಮಜಾಕ್ ಮಾಡ್ತಾ ಇರ್ತೇನೆ ಅವ್ನು ಕೂಡ. ನಾನು ಸ್ವಲ್ಪ ಅವ ಬಂದಾಗ ಮಾತ್ರ ಎಂಟರ್ಟೈನ್ಮೆಂಟ್ ತುಂಬಾ ಚೆನ್ನಾಗಿ ಅನ್ಸುತ್ತೆ, ತುಂಬಾ ಮಜಾಕ್ ಮಾಡ್ತಾ ಇರ್ತೇನೆ, ತುಂಬಾ ಚೆನ್ನಾಗಿ ಅನ್ಸುತ್ತೆ ಅವ ಬಂದ್ರೆ. ಅವನು ಏನಾದ್ರೂ ಮಲಯಾಳಂದಲ್ಲಿ ನಂಗೆ ಬೈತಾ ಇರ್ತಾನೆ. ಸ್ವಲ್ಪ ಅವ್ನ್ ಸೊಲಾಗಿ ಇವತ್ತು ಅವ್ನ ಕಡೆ ಮಾತಾಡ್ತಾ ನಿಂತಿದ್ದೆ. ಸ್ವಲ್ಪ ವರ್ಕೌಟ್ ಆದ್ಮೇಲೆ ಅವ್ನ ಕಡೆ ಹೋಗೋದು, ಸ್ವಲ್ಪ ರೆಸ್ಟ್ ತಗೊಂತಿದ್ನಲ್ಲ, ಆ ಟೈಮಿಗೂ ಅವ್ನ ಕಡೆ ಮಾತಾಡೋದು, ಜೋಕ್ ಮಾಡೋದು. ಸ್ವಲ್ಪ ಅದು ಎತ್ತಿಡಿ ಇದು ಎತ್ತಿಡಿ ಅಂತ ಮಾಡ್ತಿದ್ದ. ನಂಗೆ ಗೊತ್ತಿರ್ತಿದ್ದ ಅದ ಎತ್ಬೇಕು ಅಂತ ಹೇಳಿ. ನಾ ಸುಮ್ನೆ ಅಲ್ಲಿ ಎತ್ತದ, ಅದು ಬೇರೆ ಎತ್ತದ, ಆ ತರ ಮಾಡ್ತಿದ್ದೆ. ಸ್ವಲ್ಪ ತಲೆ ತಿಂತಿದ್ದೆ ಅವಂದು. ಮತ್ ಹೇಳತ್ತಿದ್ದ ನಾನು, ಅವ ಒಂದು 5 ಇಲ್ಲ, ಅದು ಅರ್ಧ ತಾಸ ಅದು ಬಂದು, ಅರ್ಧ ತಾಸ ಆಗಿಲ್ಲ ಬಂದ್ 2,000 ರೂಪಾಯಿ ದುಡ್ಡು ಬಂದ್ಬೋದು. ಅದಕ್ಕೆ ಸ್ವಲ್ಪ ನಾನೇನಂದೆ, ನಾನು ಬರ್ತೇನೆ, ನೀವು ಕೂಡ ಕೆಲ್ಸಕ್ಕೆ ಕರ್ಕೊಂಡು ಹೋಗಂದೆ. ನಾನು ಒಂದು ಅರ್ಧ ತಾಸ ಅದು ಬಂದವ, ಅಷ್ಟ್ರಾಗ 2,000 ರೂಪಾಯಿ ದುಡ್ದವ. ನಾ ಕೇಳಿದೆ ಎಷ್ಟು ಕೊಡ್ತಾರ ದುಡ್ಡು ಅಂತ. 2,000 ರೂಪಾಯಿ ಅಂದ. ಅದಕ್ಕಾಗ ನಾ ಅಂದೆ, ನಾನು ಬರ್ತೇನೆ ನೀವು ಕೂಡ ಅಂತ ಅಂದೆ. ಅವಾಗ ಅಂದ, ನೀನ್ ಕೆಲಸ ಬರುತ್ತೇನೆ ಅಂತ ಹೇಳಿ ಕೆಲಸ ಕಳ್ಸಿಕೊಡು 1 ವಾರ, ಆಮೇಲೆ ನಾನು ಸ್ಟಾರ್ಟ್ ಮಾಡ್ತೇನೆ. ನಂಗೊಂದು 2 ತಾಸಕ್ಕೆ 500 ರೂಪಾಯಿ ಕೊಡು ಸಾಕು ಅಷ್ಟ ಅಂದೆ ನಾನು. ಆಯ್ತಾ, ಮುಗಿತ, ಹೋಗುವ, ಮತ್ತೆ ನಾಳೆ ಸಿಗ್ತೇನೆ.